ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಲ್ಲಿ 5ಕ್ಕೂ 5 ಕೂಡ ಬಂದ್ ಮಾಡ್ತಾ ಇದ್ದಾರಂತೆ. ಇವತ್ತಿನ ವಿಡಿಯೋದಲ್ಲಿ ಆ ಒಂದು ವಿಷಯದ ಬಗ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಜವಾಗಲೂ ತಾವೆಲ್ಲರೂ ಕೂಡ ನ್ಯೂಸ್ ಚಾನಲ್ಗಳಲ್ಲಿ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಲ್ಲಿ 5ಕ್ಕೂ 5 ಬಂದ್ ಆಗ್ತಾ ಇದ್ದಾವೆ. 5 ಅಂದರೆ ಗೃಹಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಅಂದರೆ ನಮಗೆ ಪ್ರತಿ ತಿಂಗಳು ಕೂಡ ಅಕ್ಕಿ ಬದಲಾಗಿ ದುಡ್ಡು ಕೊಡ್ತಾ ಇದ್ದಾರಲ್ಲ, ಮತ್ತು ಅದೇ ರೀತಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು 2,000 ರೂಪಾಯಿ ಕೊಡ್ತಾ ಇದ್ದಾರಲ್ಲ, ಮತ್ತು ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಈ 5ರಲ್ಲಿ 5ಕ್ಕೆ 5 ಬಂದಾಗುತ್ತಾ ಅಥವಾ ಯಾವುದಾದ್ರೂ 2 ಬಂದ್ ಮಾಡ್ಬೋದಾ? ಯಾಕಂದರೆ ಇವು ಮೊನ್ನೆ ತಾನೇ ಎಲೆಕ್ಷನ್ ರಿಸಲ್ಟ್ ಅಂತೂ ಬಂದೇ ಬಂತು. ಅದರಲ್ಲಿ ಮತ್ತು BJPನೇ PM ಮೋದಿಯವರೇ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರನೇ ಕಾಂಗ್ರೆಸ್ನಿಂದ MLAಗಳು ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಕೀಮ್ನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾಯಿದ್ದಾರಂತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆನೇ ಮಾತಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಯಾವ್ಯಾವ ಸ್ಕೀಮ್ನ ಬಂದ್ ಮಾಡ್ತಾಯಿದ್ದಾರೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ತಾವೆಲ್ರಿಗೂ ಗೊತ್ತಿದೆಯಲ್ಲ, 5 ಗ್ಯಾರಂಟಿಗಳಂತೂ ಕೊಟ್ಟು 1 ವರ್ಷ ಕಂಪ್ಲೀಟ್ ಆಯಿತು. ಈ 1 ವರ್ಷದಲ್ಲಿ ಸರ್ಕಾರ ಒಂದೇ ಒಂದು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, MP ಎಲೆಕ್ಷನ್ಗಳಲ್ಲಿ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಭಾಳಷ್ಟು ಕೂಡ ಆಶೆಯನ್ನು ಇಟ್ಕೊಂಡಿದ್ರು. ಆದರೆ ಕೂಡ ಕರ್ನಾಟಕದಲ್ಲಿ ಆಗಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಜಾಸ್ತಿ ಸೀಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಭಾಳಷ್ಟು MLAಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಸ್ಕೀಮ್ ಕೊಟ್ಟು ಕೂಡ ಪ್ರಯೋಜನ ಆಗಿಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಸ್ಕೀಮ್ ಯೂಸ್ ಆಗ್ತಾಯಿಲ್ಲ ಏನೋ ಜನರಿಗೆ, ಅದಕ್ಕೋಸ್ಕರ ನಮ್ಮನ್ನ ಗೆಲ್ಲಿಸಿಲ್ಲ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಏನು ಮಾಡ್ತಾಯಿದ್ದಾರೆ ಅಂದರೆ CM ಸಿದ್ದರಾಮಯ್ಯ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ದಾರಂತೆ. ಈ ಸ್ಕೀಮ್ ಕೊಟ್ಟರೂ ಕೂಡ ನಾವು ಗೆದ್ದಿಲ್ಲಲ್ಲ, ಮತ್ತು ಇನ್ನು ಯಾಕೆ ಈ ಸ್ಕೀಮ್ಗಳನ್ನು ನಾವು ಮುಂದುವರಿಸೋಣ, ಇದನ್ನು ಇಲ್ಲೇಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಸ್ಕೀಮ್ ಬಂದಾಗುತ್ತಾ ಅಂದರೆ ಆಗಬಾರ್ದು ಅನ್ನೋ ಒಂದು ನನ್ನ ಆಸೆ. ಯಾಕಂದರೆ ಭಾಳಷ್ಟು ಜನರಿಗೆ ಕೂಡ 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾಯಿತ್ತು. ಅದೇ ರೀತಿ ಬಸ್ ಉಚಿತವಾಗಿತ್ತು. ಎಲ್ಲರೂ ಕೂಡ ಮಹಿಳೆಯರಿಗೆ ಭಾಳಷ್ಟು ಯೂಸ್ಫುಲ್ ಆಗ್ತಾಯಿದ್ದಾವೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸ್ನೇಹಿತರೆ, ನಿಮಗೂ ಕೂಡ ಈ ಒಂದು ಸ್ಕೀಮ್ಗಳು ಬಂದಾಗಬೇಕಾ ಅಥವಾ ಬೇಡವಾ? ಬಂದಾದರೆ ಮುಂದಿನ ನಿರ್ಧಾರ ಏನಾಗ್ಬೋದು, ಅಥವಾ ಮುಂದೆ ಮತ್ತೆ ಅವರ ಅಧಿಕಾರಕ್ಕೆ ಬರೋದು ಡೌಟ್ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಕೂಡ ಯೋಚನೆ ಮಾಡ್ತಾಯಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಯಾವುದೇ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಅವರು ಕೊಟ್ಟಿದ ಮೇಲೆ ಈ ಸ್ಕೀಮ್ಗಳು ಬಂದಾಗುವ ಚಾನ್ಸಸ್ ಇದ್ದಾವೆ. ಅದಕ್ಕೋಸ್ಕರ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ ಈ ಸ್ಕೀಮ್ಗಳು ಬಂದಾಗಬಾರ್ದು, ಇದೇ ಥರ ಕಂಟಿನ್ಯೂ ಆಗಿ ಇರಬೇಕು 5 ವರ್ಷ. ಭಾಳಷ್ಟು ಜನಕ್ಕೆ ಕೂಡ ನನಗೆ ಈ 5ರಲ್ಲಿ ಮಾತ್ರ 2,000 ರೂಪಾಯಿ ಭಾಳಷ್ಟು ಜನರಿಗೆ ಕೂಡ ಹೆಲ್ಪ್ ಆಗ್ತಿತ್ತು. ಯಾಕಂದರೆ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಖರ್ಚಿಗೆ 2,000 ರೂಪಾಯಿ ಆಗ್ತಿತ್ತು. ತಮ್ಮ ಮನೆಯಲ್ಲಿ ಪ್ರತಿಯೊಂದು ಕೂಡ ಅವ್ರ ಯಜಮಾನ್ರುಗಳಿಗೆ ಕೇಳುವಂಥ ಅವಕಾಶ ಇರಲಿಲ್ಲ. ಈ ಒಂದು 2,000 ರೂಪಾಯಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಗೋತಾ ಇದ್ದರು. ಅದಕ್ಕೋಸ್ಕರ ಈ ಒಂದು ಸ್ಕೀಮ್ ಬಂದ್ ಮಾಡಬಾರ್ದು. ಮುಂದಿನ ನಿರ್ಧಾರಗಳು ಅವರು ಯಾವುದೇ ಒಂದು ಸ್ಕೀಮ್ ಕೂಡ ಬಂದ್ ಮಾಡಬಾರ್ದು ಅನ್ನೋ ನನ್ನ ಉದ್ದೇಶ. ನಿಮಗೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.